ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡ್ತಾ ಇದ್ದೀರಂತ ಹೇಳಿದರೆ ನೀವು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ನ್ಯಾನೋ ಬನಾನಾ AI ಫೋಟೋಗಳನ್ನು ನೋಡೇ ಇರ್ತೀರಾ. ಸ್ನೇಹಿತರೆ, ನ್ಯಾನೋ ಬನಾನಾ ಅಂತ ಹೇಳಿದರೆ ಬಾಳೆಹಣ್ಣಿನ ಫೋಟೋವಲ್ಲ, ಬದಲಾಗಿ ನಿಮ್ಮ ಫೋಟೋವನ್ನು AI ತಂತ್ರಜ್ಞಾನವನ್ನು ಬಳಸಿಕೊಂಡು 3D ಮೂಲಕ ಡಿಸೈನ್ ಮಾಡಲಾಗುತ್ತೆ. ಸ್ನೇಹಿತರೆ, ನೀವು ಕೂಡ ಈ ನ್ಯಾನೋ ಬನಾನಾ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಲಭವಾಗಿ ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ಫೋಟೋವನ್ನು 3D ಪ್ರತಿಮೆಗಳಾಗಿ ಪರಿವರ್ತಿಸಬಹುದಾಗಿದೆ. ಹಾಗಾದರೆ ನ್ಯಾನೋ ಬನಾನಾ AI ಅಪ್ಲಿಕೇಶನ್ ಮೂಲಕ ನಿಮ್ಮ ಫೋಟೋವನ್ನು ಕೆಲವು ಸೆಕೆಂಡುಗಳಲ್ಲಿ 3D ಪ್ರತಿಮೆಗಳಾಗಿ ಪರಿವರ್ತನೆ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ನ್ಯಾನೋ ಬನಾನಾ AI ತಂತ್ರಜ್ಞಾನ ಗೂಗಲ್ ಆವಿಷ್ಕಾರ ಮಾಡಿರುವ ಒಂದು ತಂತ್ರಜ್ಞಾನವಾಗಿದೆ. ಸದ್ಯ ಗೂಗಲ್ನ ಜಿಮಿನಿ 2.5 ಫ್ಲ್ಯಾಶ್ ಇಮೇಜ್ ಟೂಲ್ ದೇಶಾದ್ಯಂತ ಬಹಳ ಟ್ರೆಂಡಿಂಗ್ನಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸ್ನೇಹಿತರೆ, ಗೂಗಲ್ನ ಈ ತಂತ್ರಜ್ಞಾನದಲ್ಲಿ ನಿಮ್ಮ ವೈಯಕ್ತಿಕ ಫೋಟೋವನ್ನು ಅಪ್ಲೋಡ್ ಮಾಡಿ 3D ಫಿಗರಿನ್ ಅಂತ ಪ್ರಾಂಪ್ಟ್ ನೀಡಿದರೆ ಸಾಕು, ನಿಮ್ಮ ಪ್ರತಿಮೆಯನ್ನು ಆಕರ್ಷಕವಾಗಿ ರಚನೆ ಮಾಡಲಾಗುತ್ತೆ. ಹಾಗಾದರೆ ನ್ಯಾನೋ ಬನಾನಾ ಮೂಲಕ ನಿಮ್ಮ ಫೋಟೋವನ್ನು ರಚನೆ ಮಾಡುವುದು ಹೇಗೆ ಅಂತ ತಿಳಿಯೋಣ. ಮೊದಲಿಗೆ ಗೂಗಲ್ AI ಸ್ಟುಡಿಯೋ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ನಂತರ ಟ್ರೈ ನ್ಯಾನೋ ಬನಾನಾಗಾಗಿ ನೀವು ಸರ್ಚ್ ಮಾಡಬೇಕು. ಟ್ರೈ ನ್ಯಾನೋ ಬನಾನಾ ತಂತ್ರಜ್ಞಾನದಲ್ಲಿ ನೀವು ಕಸ್ಟಮ್ 3D ಫಿಗರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನಂತರ ಅಲ್ಲಿ ಕಾಣಿಸುವ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಇಂಗ್ಲಿಷ್ನಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಡೌನ್ಲೋಡ್ ಮತ್ತು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸುಂದರವಾದ ಪ್ರತಿಮೆಯ ಫೋಟೋವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬೇಸರದ ಸಂಗತಿ ಏನು ಅಂತ ಹೇಳಿದರೆ, ಈ ಉಪಕರಣವು ಉಚಿತವಾಗಿದ್ದರೂ ಕೂಡ ಕೆಲವು ಪ್ರೀಮಿಯಂ ವೈಶಿಷ್ಟ್ಯಗಳಿಗೆ ನೀವು ಚಂದಾದಾರಿಕೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಸ್ನೇಹಿತರೆ, ಗೂಗಲ್ ನೀಡಿರುವ ಮಾಹಿತಿಯ ಪ್ರಕಾರ ಈಗಾಗಲೇ ಸುಮಾರು 200 ಮಿಲಿಯನ್ ಫೋಟೋಗಳನ್ನು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ರಚನೆ ಮಾಡಲಾಗಿದೆಯಂತೆ. ಸಾಮಾನ್ಯವಾಗಿ ಒಂದು 3D ಫೋಟೋವನ್ನು ತಯಾರಿಸಬೇಕು ಅಂತ ಹೇಳಿದರೆ ಅದಕ್ಕೆ ದುಬಾರಿ ಸಾಫ್ಟ್ವೇರ್ ಮತ್ತು ಪರಿಣಿತಿಯ ಅಗತ್ಯವಿರುತ್ತೆ. ಆದರೆ ಈಗ ಕೇವಲ ಒಂದೇ ಒಂದು ಪ್ರಾಂಪ್ಟ್ ಮತ್ತು ಫೋಟೋ ಮೂಲಕ ನಿಮ್ಮ ಫೋಟೋವನ್ನು 3D ಆಗಿ ಬದಲಾಯಿಸಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಫೋಟೋವನ್ನು ಈ ರೀತಿಯಾಗಿ 3D ಪ್ರತಿಮೆಯಾಗಿ ಮಾಡಿಕೊಳ್ಳಬೇಕಾದರೆ ನಾವು ಹೇಳುವ ಈ ವಿಧಾನವನ್ನು ಅನುಸರಿಸಿ ನೀವು ನಿಮ್ಮ ಫೋಟೋವನ್ನು 3D ಆಗಿ ಬದಲಾಯಿಸಿಕೊಳ್ಳಿ. ಈಗಾಗಲೇ ಸಾಕಷ್ಟು ಜನರು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ತಮ್ಮ ಪ್ರತಿಮೆಯ ಫೋಟೋವನ್ನು ತಯಾರಿಸಿಕೊಂಡಿದ್ದಾರೆ.